ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ಬಂದು ಫ್ರೈಡೇ. ಸೊ ನೆನ್ನೆಲ್ಲ ಯುಗಾದಿ ಹಬ್ಬ ಎಲ್ಲ ಸೆಲೆಬ್ರೇಟ್ ಮಾಡಿದ್ದಾಯಿತು. ಮತ್ತೆ ಅಡುಗೆ ಎಲ್ಲ ಮಾಡಿ ಮತ್ತೆ ಊಟ ಎಲ್ಲ ಮುಗಿಸ್ಕೊಂಡು ವ್ಲಾಗ್ನ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ಸೊ ಇವತ್ತು ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದೇ ವ್ಲಾಗ್ನ ಅಂತಲೇ ಹೇಳ್ಬೋದು. ಸೊ ಇನ್ನು ಇವತ್ತು ಬಂದು ಏನಿರುತ್ತೆ, ನಿನ್ನೆ ಎಲ್ಲ ಸ್ವೀಟ್ ಮಾಡಿದ್ವಲ್ಲ, ಇವತ್ತು ಸ್ವಲ್ಪ ನಾನ್ ವೆಜ್ ಮಾಡೋಣ ಮನೇಲಿ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ವಿ. ಟೈಮ್ ಬಂದು ಆವಾಗಲೇ 9:30 ಆಗಿದೆ. ಇವತ್ತು ಸ್ವಲ್ಪ ಲೇಟಾಗಿ ಎದ್ದಿದ್ದೀವಿ ಎಲ್ಲರೂ ಕೂಡ. ಸೊ ಇವಾಗ ಟಿಫನ್ ಏನಾದರೂ ಲೈಟಾಗಿ ಮಾಡ್ಕೊಂಡು ತಿಂದು ನೆಕ್ಸ್ಟು ಸ್ವಲ್ಪ ಮಟನ್ ಏನಾದರೂ ಮಾಡಬೇಕು. ಮಟನಲ್ಲಿ ಏನಾದರೂ ಮಟನ್ ಸಾಂಬಾರು ಅಥವಾ ಗ್ರೇವಿ, ಸ್ವಲ್ಪ ಕೈಮಾ ಉಂಡೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಅಮ್ಮ ಇರೋದ್ರಿಂದ ಕೈಮಾ ಉಂಡೆ ಮಾಡಿಕೊಡ್ತಾರೆ. ಸೊ ಹಾಗಾಗಿ ತುಂಬ ದಿನ ಆಗಿದೆ ಮಾಡಿ, ಹಾಗಾಗಿ ಇವತ್ತು ಅದನ್ನು ಮಾಡಿಸೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಇನ್ನು ಇವತ್ತು ಸ್ವಲ್ಪ ಬೆಳಿಗ್ಗೆನೇ ಮಟನ್ ಎಲ್ಲ ತರಿಸ್ಕೊಂಡಿದ್ವಿ. ಅಂದರೆ ಯಾವಾಗಲೂ ಚಿಕನ್ ಅಂತಲೇ ಮಾಡ್ತಿರ್ತಿದ್ವಿ, ಹಾಗಾಗಿ ಇವತ್ತು ಸ್ವಲ್ಪ ಮಟನ್ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡ್ವಿ. ಮಟನಲ್ಲಿ ಕೈಮಾ ಉಂಡೆ ಅಂದರೆ ತುಂಬಾ ಇಷ್ಟಪಡ್ತಾರೆ ಹುಡುಗರು ಕೂಡ, ನನಗೂ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಅಮ್ಮನ ಕೈಲೇ ಇವತ್ತು ಕೈಮಾ ಉಂಡೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಲಾಸ್ಟ್ ಟೈಮ್ ಬಂದಾಗ ಅಮ್ಮ ನನಗೊಂದು ಸಲ ಮಾಡಿಕೊಟ್ಟಿತ್ತು. ಸೊ ಹಾಗಾಗಿ ಸ್ವಲ್ಪ ಟೇಸ್ಟ್ ಎಲ್ಲ ಚೆನ್ನಾಗಿತ್ತು ಅಂತ ಹೇಳಿ ಈ ಸಲನೂ ಕೂಡ ಅಮ್ಮನ ಕೈಲೇ ಮಾಡಿಸ್ತಾ ಇದ್ದೀನಿ. ಇನ್ನು ಏನೇನು ಬೇಕು ಅಡುಗೆ ಮನೆಯಲ್ಲಿ ಬಂತು ಅಂತಂದರೆ ಕೆಲಸಗಳು ಮುಗಿಯೋದೇ ಇಲ್ಲ. ಇನ್ನು ಹಾಗೆಯೇ ಕೂಡ ಇನ್ನು ಯಾರು ಕೂಡ ಫ್ರೆಶ್ ಅಪ್ ಏನೂ ಆಗಿರಲಿಲ್ಲ. ಸ್ವಲ್ಪ ಏನಿರುತ್ತೆ ಟಿಫನ್ ಮತ್ತು ಅಡುಗೆನೆಲ್ಲ ಮುಗಿಸ್ಕೊಂಡು ಆಮೇಲೆ ನಿಧಾನಕ್ಕೆ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಆರಾಮಾಗಿ ಕೂತ್ಕೋಬೋದಲ್ಲ ಅಂತ ಹೇಳ್ಬಿಟ್ಟು ಅಡುಗೆ ಕೆಲಸಗಳನ್ನ ಮುಗಿಸ್ಕೊತಾ ಇದ್ದೀವಿ. ಸೊ ಇನ್ನು ಏನೇನು ಬೇಕು ಮಸಾಲೆನೆಲ್ಲ ರುಬ್ಕೊಳ್ಳೋದಕ್ಕೆ ಅಂತ ಹೇಳಿ ಸ್ವಲ್ಪ ಈರುಳ್ಳಿ, ಟೊಮೊಟೊ ಮತ್ತು ಏನಿರುತ್ತೆ ಸೊಪ್ಪುಗಳೆಲ್ಲ ಬಿಡಿಸಿಟ್ಟಿದ್ವಲ್ಲ, ಸೊ ಅದನ್ನೆಲ್ಲ ಅಮ್ಮ ತೊಳ್ಕೊಡ್ತಾಯಿತ್ತು. ನಾನು ಕೂಡ ಎಲ್ಲ ರೆಡಿ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೆ. ಸ್ವಲ್ಪ ಎಲ್ಲ ರುಬ್ಬಿ ಕೊಟ್ಟರೆ ಅಮ್ಮ ನಿಧಾನವಾಗಿ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗೆ ಅಮ್ಮನೇ ಕೂಡ ಒಂದು ಮೆಜರ್ಮೆಂಟಲ್ಲಿ ಕೈಮಾಗೆ ಬೇರೆ ಒಂದು ಮಸಾಲೆ ಸಪ್ರೇಟ್ ಹಾಕಿದ್ವಿ. ಹಾಗೆ ಇನ್ನೊಂದು ಜಾರ್ಗೆ ಏನಿರುತ್ತೆ ಮಟನ್ ಸಾಂಬಾರ್ಗೆ ಅದಕ್ಕೆ ಬೇರೆ ಒಂದು ಸಪ್ರೇಟ್ ಮಸಾಲನ ರೆಡಿ ಮಾಡ್ಕೊತಾ ಇತ್ತು. ಸೊ ನಾನು ಗ್ರೈಂಡ್ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ಹಾಕ್ಸ್ಕೊಂಡು ಗ್ರೈಂಡ್ ಮಾಡ್ತಾಯಿದ್ದೀನಿ. ಇನ್ನು ನಾನು ಬಂದು ಸ್ವಲ್ಪ ಮಟನ್ ಕರಿಗೆ, ಮಟನ್ ಸಾಂಬಾರಿಗೆ ಗ್ರೈಂಡ್ ಮಾಡಿ ಇಟ್ಟಿದ್ದಾಯಿತು. ಹಾಗೆಯೇ ಇನ್ನು ಕೈಮಾ ಉಂಡೆ ಮಾಡ್ಕೊಳ್ಳೋದಕ್ಕೆ ಅದನ್ನು ಗ್ರೈಂಡ್ ಮಾಡೋಣ ಅಂತ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ತಿದ್ದೆ. ಬಟ್ ಅದು ನೀರು ಹಾಕ್ತಂತೆ ಗ್ರೈಂಡ್ ಮಾಡಬೇಕಲ್ಲ, ಹಾಗಾಗಿ ಅದು ಸ್ವಲ್ಪ ನುಣ್ಣಗೆ ಆಗ್ತಿರ್ಲಿಲ್ಲ. ಹಾಗಾಗಿ ಇದು ನನ್ನ ಕೈಲಿ ಆಗಲ್ಲ ಅಂತ ಹೇಳಿ ಸೊ ಅಮ್ಮನ್ನೇ ಕರೆದು ಅಮ್ಮನ ಕೈಲೇ ಗ್ರೈಂಡ್ ಮಾಡಿಸ್ದೆ ಕೊನೆಯಲ್ಲಿ. ಫೈನಲಿ ಬಂದು ಅಡುಗೆ ಎಲ್ಲ ರೆಡಿ ಆಯಿತು. ಏನೇನಂತ ಹೇಳಿದ್ರೆ ಸಿಂಪಲ್ಲಾಗೆ ಮಟನ್ ಕರಿ ಮಾಡಿದ್ವಿ, ಹಾಗೆಯೇ ಸ್ವಲ್ಪ ಕೈಮಾ ಉಂಡೆಗಳು ಮಾಡಿದ್ವಿ. ಇನ್ನು ರೈಸ್ ಮತ್ತು ಮುದ್ದೆ, ಮೊಟ್ಟೆ ಇದನ್ನೆಲ್ಲ ಮಾಡಿಟ್ಟಿದ್ದಾಯಿತು. ಇನ್ನು ಕೈಮಾ ಉಂಡೆ ಬಂದು ಪೂರ್ತಿ ಆಲ್ಮೋಸ್ಟ್ ಖಾಲಿಯಾಗಿದೆ. ಏನಕ್ಕಂದರೆ ಊಟಕ್ಕೆ ಮುಂಚೆನೇ ಸ್ವಲ್ಪ ಟೇಸ್ಟ್ ಮಾಡೋಕ್ಕೆ ಅಂತ ತೊಗೊಂಡ್ವಿ ಎಲ್ಲರೂ. ಸೊ ಹಂಗೆ ಖಾಲಿನೇ ಆಗೋಯಿತು, ಅಷ್ಟು ಚೆನ್ನಾಗಿತ್ತು ಕೈಮಾ ಬಂದು. ಸೊ ಇನ್ನು ಊಟನೆಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಬಿಸಿ ಬಿಸಿ ಮುದ್ದೆ ಮತ್ತು ಮಟನ್ ಸಾಂಬಾರು ಹಾಗೆ ಕೈಮಾ ಉಂಡೆ ಇದ್ರ ಜೊತೆ ಸೌತೆಕಾಯಿ, ಈರುಳ್ಳಿ ಹಾಕ್ಕೊಂಡು ತಿಂತಾಯಿದ್ರೆ ಬಿಸಿ ಬಿಸಿನ ಅದ್ರ ಮಜಾನೇ ಬೇರೆ. ಸೊ ನಮ್ಮ ಮನೇಲಿ ಯುಗಾದಿ ಹಬ್ಬದ ಊಟ ಇಷ್ಟೇ ಇವತ್ತಿನ ದಿನ. ಸೊ ಸಿಂಪಲ್ಲಾಗಿತ್ತು ಊಟ ಇವತ್ತಿನ ದಿನ ಅಂತಲೇ ಹೇಳ್ಬೋದು. ಸೊ ಹಾಗೆ ಊಟನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಹಾಗೆಯೇ ಮಾತಾಡ್ತಾ ಕೂತಿದ್ವಿ ಅಮ್ಮ ನಾನು ಕೂಡ. ಹಾಗೆ ಇನ್ಸ್ಟಾಗ್ರಾಮ್ಗೆ ಹಾಕಲಿಕ್ಕೆ ಸ್ವಲ್ಪ ರೀಲ್ಸ್ ಮಾಡೋಣ, ಏಕೆಂದರೆ ಹುಡುಗರೆಲ್ಲ ಮನೇಲೇ ಇದ್ದಾರಲ್ಲ, ಹಾಗಾಗಿ ಸ್ವಲ್ಪ ರೀಲ್ಸ್ ಮಾಡೋಣ ಅಂದ್ಬಿಟ್ಟು ರೀಲ್ಸ್ನ ಮಾಡ್ತಾಯಿದ್ದೆ. ಸೊ ರಿಷು ಕೂಡ ಒಂದು ರೀಲ್ಸ್ನ ಮಾಡ್ದೆ. ಸೊ ನಾನು ಒಂದು 2-3 ಮಾಡಿಕೊಂಡೆ ಅದೇ ಟೈಮಲ್ಲಿನೇ. ಸೊ ಹಾಗೆಯೇ ಇದೊಂದು ಬಾಗಿಲು ಹೊದಿಬಾರ್ದು, ಬಟ್ ಆದರೂ ಈ ರೀಲ್ಸಲ್ಲಿ ಅದೇ ರೀತಿ ಇರೋದ್ರಿಂದ ಸೊ ಅದನ್ನು ಮಾಡಿ ಕೊನೆಯಲ್ಲಿ ಬಾಗಿಲನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಂಡ ರಿಷು ಬಂದು. ಸೊ ಏನಕ್ಕಂದರೆ ನಾನು ಅಷ್ಟೇ ನಿಮ್ಮ ಮೇಲೆ ಕೂತ್ಕೊಳ್ಳೋದಾಗಿರ್ಬೋದು ಅಥವಾ ಬಾಗಿಲನ್ನ ಒದಿಯೋದಾಗಿರ್ಬೋದು ಈ ರೀತಿ ಏನು ಕೂಡ ಮಾಡಿಸಲ್ಲ. ಸೊ ಅದೊಂಥರ ಲಕ್ಷ್ಮಿಯ ಸಂಕೇತ ಅಲ್ವಾ, ಹಾಗಾಗಿ ನನಗೂ ಕೂಡ ಇಷ್ಟ ಆಗಲ್ಲ.
ಸ್ಯಾಟರ್ಡೇ ಇವತ್ತು ಬಂದು. ಸೊ ಹುಡುಗರಿಗೂ ಕೂಡ ಇವತ್ತು ಹಾಲಿಡೇ ಇದೆ, ಎಕ್ಸಾಮ್ ನಡೀತಿದೆ, ಹಾಗಾಗಿ ಅವ್ರಿಗೆ 4 ಡೇಸ್ ಕಂಟಿನ್ಯೂಸ್ ಹಾಲಿಡೇಸ್ ಇದೆ. ಸೊ ಇನ್ನು ಇವಾಗ ಬಂದು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ ಅಂದರೆ ವೆಜಿಟೇಬಲ್ ಪಲಾವ್ ಸಿಂಪಲ್ಲಾಗೆ ಮಾಡ್ತಾಯಿದ್ದೀನಿ. ಸೊ ಇವತ್ತು ಔಟ್ಸೈಡ್ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀವಿ. ಇದೊಂಥರ ಅರ್ಜೆಂಟಲ್ಲಿ ಪ್ಲ್ಯಾನ್ ಮಾಡಿದ್ದು ಅಂತಲೇ ಹೇಳ್ಬೋದು. ಸೊ ಎಲ್ಲಿಗೆ ಏನು ಅಂತ ಹೇಳಿಬಿಟ್ಟು ಹೋಗ್ತಾ ಮುಂದೆ ಗೊತ್ತಾಗುತ್ತೆ. ಹಾಗೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಂತೆ ನೋಡಿ. ಹಾಗೆ ಹೊಸದಾಗಿ ಯಾರೆಲ್ಲ ಚಾನಲ್ನ ನೋಡ್ತಿದ್ರು ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಡ್ಲಿ ಅಂತ ಹೇಳ್ತಾ. ಸೊ ಟೈಮ್ ಬಂದು ಅವಾಗಲೇ 8:30 ಅಂತ ಅನಿಸುತ್ತೆ ನೋಡಿ. ಸೊ ಇವಾಗ ಪಲಾವ್ ಒಂದು ರೆಡಿ ಆಗಬೇಕು. ಸೊ ಅದು ಕುಕ್ಕರು ಏನಿರುತ್ತೆ ರೆಡಿ ಎಲ್ಲ ಕ್ಲೋಸ್ ಮಾಡಿ. ಸೊ ನಾನು ಕೂಡ ಫ್ರೆಶ್ ಅಪ್ ಆಗಿ ರೆಡಿ ಆಗ್ತೀನಿ. ಸೊ ಇಲ್ಲಿಂದ ಸ್ವಲ್ಪ ಲೇಟಾಗಿ ಹೊರಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ. ಲೇಟಾಗಿ ಅಂದರೆ ತುಂಬ ಲೇಟಾಗಲ್ಲ, ಒಂದು 9:30 ಒಳಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಅಮ್ಮ ಬಂದು ಹುಡುಗರಿಗೆ ಸ್ನಾನ ಮಾಡ್ಸೋಕ್ಕೆಲ್ಲ ರೆಡಿ ಮಾಡ್ತಿದ್ದಾರೆ. ಸೊ ನಾನು ಇದನ್ನು ಮಾಡೋದ್ರಲ್ಲಿ ಅವರು ಅದರ ಕೆಲಸನ ಮುಗಿಸ್ಕೊಂಡು ಸೊ ಎಲ್ಲರೊಟ್ಟಿಗೆ ಬೇಗ ರೆಡಿ ಆಗಬೇಕು. ಇನ್ನು ಮೋಕ್ಷಿಗೆ ಸ್ವಲ್ಪ ಹಾಲೆಲ್ಲ ಕಾಯಿಸ್ಕೊಟ್ಟಿದ್ದೀನಿ, ಕುಡಿತಿದ್ದೇನೆ. ಇನ್ನು ರಿಷು ಬಂದು ಬೆಳಗ್ಗೆ ಟೈಮು ಕಾಫಿ ಟೀಗೆ ಹಾಲು ಏನು ಕೂಡ ಕುಡಿಯೋದಿಲ್ಲ. ಅಂದರೆ ಟೀ ಏನು ಕೊಡೋಕ್ಕೆ ಹೋಗೋಲ್ಲ. ಸ್ವಲ್ಪ ಯಾವಾಗಾದರೂ ರೇರಲ್ಲಿ ಕಾಫಿ ಕೊಡ್ತೀನಿ ಅಥವಾ ಏನಾದರೂ ಈ ರೀತಿ ಹಾರ್ಲಿಕ್ಸ್ ಅಥವಾ ಏನಾದರೂ ಕಾಂಪ್ಲೇನ್ ಆ ರೀತಿ ಹಾಕಿ ಹಾಲನ್ನು ಕೊಡ್ತಿದ್ವಿ. ಬಟ್ ಮಾರ್ನಿಂಗ್ ಟೈಮ್ ಇತ್ತೀಚೆಗಂತೂ ಬಿಟ್ಟಿದ್ದಾನೆ, ಕುಡಿತಾನೆ ಇಲ್ಲ. ಸೊ ಹಂಗಾಗಿ ಮೋಕ್ಷಿ ಒಬ್ಬನೇ ಕುಡಿತಾ ಇದ್ದ. ಸೊ ಇನ್ನು ಬಂದು ಟಿಫನ್ನೇ ಅಂತ ಹೇಳ್ಬಿಟ್ಟು ಸ್ವಲ್ಪ ವೆಜಿಟೇಬಲ್ ಅಮ್ಮ ಕಟ್ ಮಾಡಿಕೊಟ್ಟಿತ್ತು. ಹಾಗಾಗಿ ಸ್ವಲ್ಪ ಬೇಗನೆ ಒಂದು ಪಲಾವ್ ರೆಸಿಪಿನ ಮಾಡಿಬಿಡೋಣ ಸಿಂಪಲಾಗಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಾಡ್ತಾಯಿದ್ದೀನಿ. ಹಾಗೆಯೇ ಸ್ವಲ್ಪ ಮೊಸರು ಎಲ್ಲ ತರಿಸ್ಕೊಂಡಿದ್ದೀನಿ. ಮೊಸರು ಏನಾದರೂ ರೈತ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಸೊ ಹಾಗೆಯೇ ಹೊರ್ಗಡೆ ತಿನ್ನೋದಕ್ಕೆ ಅಂದರೆ ಇವಾಗ ಲೈಟಾಗಿ ತಿನ್ಕೊಂಡು ಹೋಗೋಣ. ಹಾಗೆಯೇ ಪಾರ್ಸೆಲ್ ತೊಗೊಂಡು ಹೋದರೆ ಹೊರಗಡೆ ಸ್ವಲ್ಪ ಫ್ರೀ ಟೈಮಲ್ಲಿ ಅಲ್ಲೆಲ್ಲ ಕುತ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಇತ್ತು. ಏಕೆಂದರೆ ಹುಡುಗರು ಕೂಡ ಹಾಗೆ ಹೇಳ್ತಿದ್ರು, ಸ್ವಲ್ಪ ಆಚೆ ಹೋಗ್ಬಿಟ್ಟು ಅಲ್ಲೇ ನಾವೇ ಮಾಡ್ಕೊಂಡು ತೊಗೊಂಡೋಗಿ ತಿನ್ನೋಣ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಚೆನ್ನಾಗಿರುತ್ತೆ ಅದೊಂಥರ ಅಂತ ಅಂದ್ಬಿಟ್ಟು ಅಂದ್ಕೊಂಡ್ವಿ. ಯಾಕೆಂದರೆ ಯಾವುದೇ ರೀತಿ ಪ್ಲ್ಯಾನ್ ಇಲ್ಲದೆ ಇರೋದ್ರಿಂದ ಸೊ ಏನು ಕೂಡ ಮಾಡಲಿಕ್ಕಾಗಲಿಲ್ಲ. ಸಿಂಪಲ್ಲಾಗಿ ಒಂದೇ ಒಂದು ವೆಜ್ ಪಲಾವ್ನ ಮಾಡ್ಕೊಂಡಿದ್ದು ಅಷ್ಟೇ. ಅಥವಾ ಈ ರೀತಿ ಹೋಗ್ತೀವಿ ಅಂತ ಗೊತ್ತಿದ್ದರೆ ಮುಂಚೆನೇ ಏನಾದರೂ ಒಂದು 2-3 ಥರ ಏನಾದರೂ ವೆರೈಟಿ ಅಡುಗೆಗಳನ್ನ ಮಾಡಿಕೊಂಡು ತೊಗೊಂಡು ಎಂಜಾಯ್ ಮಾಡ್ಕೊಂಡು ಬರ್ಬೋದಿತ್ತು. ಸೊ ಇದು ಬಂದು ಪಾರ್ಟ್ 1 ಆಗಿ ನಾನು ವೀಡಿಯೋನ ಹಾಕ್ತೀನಿ, ಓಕೆನಾ. ಸೊ ಪಾರ್ಟ್ 2 ಎಲ್ಲಿಗೆ ಹೋಗಿದ್ವಿ ಏನು ಎತ್ತ ಅಂತ ಅಂದ್ಬಿಟ್ಟು ಪಾರ್ಟ್ 2 ಅಲ್ಲಿ ಬರುತ್ತೆ ವೀಡಿಯೋ. ಸೊ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡ್ದಂತೆ ನೋಡಿ ವೀಡಿಯೋನ ಅಂತ ಹೇಳ್ತಾ. ಇನ್ನು ನೆಕ್ಸ್ಟು ಎಲ್ಲ ಲಿಡ್ಡೆಲ್ಲ ಕ್ಲೋಸ್ ಮಾಡಬೇಕು. ಕೊನೆಯಲ್ಲಿ ಸ್ವಲ್ಪ ಲೆಮನ್ದು ರಸ ಏನಿರುತ್ತೆ ಅದನ್ನು ಹಾಕೋಣ, ಲೆಮನ್ನ ಹಾಕೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ನಿಂಬೆಹಣ್ಣ ಕಟ್ ಮಾಡಲಿಕ್ಕೆ ಹೋದೆ, ಕೈ ಕತ್ತರಿಸ್ಕೊಂಡೆ. ಈ ರೀತಿ ಎಷ್ಟೋ ಸತಿ ನನಗಾಗಿದೆ. ಯಾಕೆಂದರೆ ಎಲ್ಲರಿಗೂ ಕೂಡ ಹಾಗೇ ಆಗುತ್ತೆ. ಕಿಚನಲ್ಲಿ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಏನಾದರೂ ನಮ್ಮ ಮೈಂಡು ಬೇರೆ ಕಡೆ ಇದ್ದು ಅಥವಾ ನಾವು ಮಾಡೋ ಕೆಲಸದ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಇಲ್ಲ ಅಂತ ಅಂದಾಗ ಸೊ ಈ ರೀತಿ ಆಗ್ತಾ ಇರುತ್ತೆ. ಬಟ್ ಜಾಸ್ತಿನೇ ಸ್ವಲ್ಪ ಓಪನ್ ಆಗೋಯ್ತು ಅದು ಏನಿರುತ್ತೆ ಬೆರಳ್ದು. ಸೊ ಪರವಾಗಿಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಕೈನ ಸ್ವಲ್ಪ ತಣ್ಣೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ನೆಕ್ಸ್ಟು ಪಲಾವೆಲ್ಲ ರೆಡಿ ಆಗಿತ್ತು. ಇನ್ನು ನಿಂಬೆಹಣ್ಣು ರಸ ಏನಿರುತ್ತೆ ಎಲ್ಲನೂ ಹಿಂಡ್ಬಿಟ್ಟು ನೆಕ್ಸ್ಟು ಲಿಡ್ಡನ್ನು ಕ್ಲೋಸ್ ಮಾಡಿದ್ದಾಯಿತು. ಸೊ ಇನ್ನು ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತಂದಾಗ ಸ್ವಲ್ಪ ಮನೆಯೆಲ್ಲ ಮೆಸ್ಸಿ ಆ ಥರ ಎಲ್ಲ ಇಟ್ಬಿಟ್ಟು ಹೋದಾಗ ಏನನ್ಸುತ್ತೆ, ಸ್ವಲ್ಪ ಓದಾಗಲೂ ಕೂಡ ನಮಗೆ ಮೈಂಡೆಲ್ಲ ಈ ಕಡೆನೇ ಇರುತ್ತೆ. ಹೆಣ್ಮಕ್ಳುಗಳಿಗಾದಷ್ಟು ಸ್ವಲ್ಪ ಮನೆಯೆಲ್ಲ ನೀಟ್ ಮಾಡಿ ಹೋದರೆ ಬಂದ ಮೇಲೂ ಕೂಡ ಒಂದು 10 ನಿಮಿಷ ಒಂದು 1/2 ಅವರ್ ರೆಸ್ಟ್ ಮಾಡಿ ನಿಧಾನ ಕೆಲಸ ಶುರು ಮಾಡ್ಕೊಬೋದು. ಇಲ್ಲ ಅಂದರೆ ಅದೇ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಹೋಗಿರ್ತೀವಿ. ಸೊ ಅಲ್ಲೂ ಕೂಡ ಸ್ವಲ್ಪ ಒಂಥರ ಅನಿಸ್ತಾ ಇರುತ್ತೆ, ಗಜಿಬಿಜಿ ಅಂತ ಅನಿಸುತ್ತೆ ಮನಸ್ಸೊಳಗೆ. ಸೊ ಬಂದ ಮೇಲೂ ಕೂಡ ಮನೆಯೆಲ್ಲ ಮೆಸ್ಸಿ ಇದ್ದರೆ ಇದು ಇರಿಟೇಷನ್ ಆಗ್ತಾ ಇರುತ್ತೆ. ಸೊ ಹಂಗಾಗಿ ಹೋಗೋ ಮುಂಚೆನೇ ಎಲ್ಲನೂ ಕ್ಲೀನ್ ಮಾಡಿಬಿಡೋಣ. ಸ್ವಲ್ಪ ಏನಿರುತ್ತೆ ಸ್ವಲ್ಪ ಮೇಲೆಲ್ಲ ಅಂಡಾಡಿದ್ನೆಲ್ಲ ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ಎಲ್ಲನೂ ಕೂಡ ಮನೆಯೆಲ್ಲ ಇನ್ನೊಂದ್ಸಲ ಗುಡಿಸಿ ಮಾಫ್ ಮಾಡಿ ಸ್ವಲ್ಪ ಪೂಜೆ ಎಲ್ಲ ಮಾಡಿಬಿಟ್ಟೆ ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ಎತ್ತಿಕೊತಾ ಇದ್ದೀನಿ. ಇನ್ನು ರಿಷು ಕೂಡ ಮಲಗಿದ್ದ, ಅವನು ಕೂಡ ಎದ್ದು ಬಂದ. ಸೊ ಹಾಗೆಯೇ ಇನ್ನು ನಾನು ಟಿಫನ್ ಮಾಡೋ ತನಕ ಏನು ಕೂಡ ಕುಡಿದಿರಲಿಲ್ಲ, ಒಂದು ಲೋಟ ನೀರಷ್ಟೇ ಕುಡಿದಿದ್ದೆ. ಹಾಗಾಗಿ ಸ್ವಲ್ಪ ಬಿಸಿಯಾಗಿ ಒಂದು ಲೋಟ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತು. ಹಾಗಾಗಿ ಒಂದು ಲೋಟ ಕಾಫಿನ ಮಾಡಿಕೊಂಡೆ. ಹಾಗೆಯೇ ಇನ್ನು ಪೂಜೆ ಎಲ್ಲ ನೆಮ್ಮದಿಯಾಗಾಯಿತು. ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಸೊ ರೆಡಿ ಆಗ್ಬಿಟ್ಟು ಏನು ಪೂಜೆ ಮಾಡಲಿಕ್ಕೆ ಹೋಗಲಿಲ್ಲ, ಸುಮ್ಮನೆ ಒಂದು ಡ್ರೆಸ್ ಹಾಕ್ಕೊಂಡು ಪೂಜೆ ಮಾಡಿದ್ದಾಯಿತು. ಇನ್ನು ಹಾಗೆಯೇ ಬಂದು ಇವಾಗ ರೆಡಿ ಆಗ್ತಾಯಿದ್ದೀನಿ. ಫುಲ್ ಆಲ್ಮೋಸ್ಟ್ ರೆಡಿ ಆಗಿದ್ದೀನಿ ಕೂಡ. ಸೊ ಪಿಂಕ್ ಕಲರ್ ಏನಿರುತ್ತೆ ಒಂದು ಕುರ್ತನ ಹಾಕ್ಕೊಂಡಿದ್ದೀನಿ, ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು. ಕಲರ್ ಬಂದು ಎದ್ದು ಕಾಣಿಸ್ತಾಯಿತ್ತು. ಸೇಮ್ ಅದೇ ಕಲರ್ ಒಂದು ಲಿಪ್ಟಿಕ್ನು ಕೂಡ ಅಪ್ಲೈ ಮಾಡಿದ್ದೀನಿ. ನನಗದು ಸಿಕ್ಕಾಪಟ್ಟೆ ಇಷ್ಟ ಈ ಡ್ರೆಸ್ಸು ಬಂದು. ಹಾಗಾಗಿ ಇದು ಬಂದು ಒಂದು 2ನೇ ಸಲ ಹಾಕ್ಕೊತಾ ಇರೋದು ನಾನು ಬಂದು ಡ್ರೆಸ್ನ. ಹಾಗೆಯೇ ನಮ್ಮಮ್ಮಗೆ ತೋರಿಸ್ತಾ ಇದ್ದೆ ಹೇಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ನಮ್ಮಮ್ಮ ಪಿಂಕ್ ಕಲರ್ ಎದ್ದು ಕಾಣಿಸ್ತಿದೆ ನಿನ್ನ ಮುಖಕ್ಕೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ತಾಯಿತ್ತು. ಸೊ ಫೈನಲಿ ಎಲ್ಲರೂ ಕೂಡ ರೆಡಿಯಾಗಿ ಆಲ್ಮೋಸ್ಟ್ ಹೊರಡೋದಕ್ಕೆ ಕೂತಿದ್ದೀವಿ.
ಸೊ ಇನ್ನು ಬಂದು ನೆಕ್ಸ್ಟ್ ಬರುವಂಥ ಪಾರ್ಟ್ 2 ವಿಡಿಯೋದಲ್ಲಿ ನಾನು ಎಲ್ಲಿಗೆ ಹೋಗಿದ್ವಿ ಏನಾಯ್ತು ಅಂತ ಕಂಪ್ಲೀಟ್ ವಿಡಿಯೋನ ಶೇರ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.